ದಿನಾಂಕ 26/9/2024ರಂದು SCI ತರೀಕೆರೆ ಪ್ರಗತಿಯ ವತಿಯಿಂದ ಭದ್ರಾವತಿಯ ಸಂಜೀವಿನಿ ವೃದ್ಧಾಶ್ರಮಕ್ಕೆ ಬಂದು ಈ ಇಳಿ ವಯಸ್ಸಿನಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳ ಜೊತೆ ತುಂಬು ಕುಟುಂಬದೊಂದಿಗೆ ತಮ್ಮ ಮುಪ್ಪಿನ ಕಾಲವನ್ನು ಕಳೆಯುವ ವಯಸ್ಸಿನಲ್ಲಿ ಯಾರೋ ಮನೆಯಲ್ಲಿನ ಮಗನ ಅಥವಾ ಸೊಸೆಯ ಕೊಂಕು ಮಾತಿನ ಮತ್ತು ಅವರ ದರ್ಪಯುತ ಮಾತುಗಳು ಒತ್ತಡಕ್ಕೆ ಮನೆನೊಂದು ಮನೆಯಿಂದ ಮಡದಿ ಮಕ್ಕಳಿಂದ ದೂರಾಗಿ ಈ ವಯಸ್ಸಿನಲ್ಲಿ ವೃದ್ಧಾಶ್ರಮದಲ್ಲಿ ತಮ್ಮ ಕೊನೆಗಾಲದ ಕ್ಷಣಗಳನ್ನು ಬಹಳ ನೋವಿನಿಂದ ಕಳೆಯುತ್ತಾ ತಮ್ಮವರಿಂದ ದೂರಾಗಿ ದುರಂತದ ಜೀವನವನ್ನು ನೆನೆದು ಒಲ್ಲದ ಮನಸ್ಸಿನಿಂದ ಇತ್ತ ಜೀವ ಕಳೆದುಕೊಳ್ಳಲು ಸಾಧ್ಯವಾಗದೆ ಅತ್ತ ಸಂಬಂಧಿಗಳಿಂದ ದೂರವಾಗಿ ಬದುಕಲು ಇಷ್ಟವಿಲ್ಲದೆ ಅತಂತ್ರ ಪರಿಸ್ಥಿತಿಯಲ್ಲಿ ಒದ್ದಾಡುವ ಆ ಹಿರಿಯ ಜೀವಗಳಿಗೆ ಇನ್ನು ಉಳಿದ ಕೆಲವೇ ದಿನಗಳಾದರೂ ಅವರ ಮನಸ್ಸಿನಲ್ಲಿ ಯಾವ ನೋವು ತೊಂದರೆಗಳು ಇರದೆ ಅವರು ಸ್ವಲ್ಪವಾದರೂ ನಗುನಗುತ್ತಾ ಇನ್ನುಳಿದ ದಿನಗಳನ್ನ ಅನುಭವಿಸಲಿ. ನಗುನಗುತ್ತಾ ಎಲ್ಲರೊಂದಿಗೆ ಬೆರೆತು ತಮ್ಮ ಜೀವನದ ಅಂತಿಮ ದಿನಗಳಲ್ಲಾದರೂ ಖುಷಿಯಾಗಿರಲಿ ಅಂತ ಒಂದು ಮನೋಭಾವನವನ್ನು ಇಟ್ಟುಕೊಂಡು ಅಲ್ಲಿನ ಮನನೊಂದಿರುವ ವೃದ್ಧ ತಂದೆ ತಾಯಿಂದಿರ ಮನದಾಳದ ದುಃಖ ದುಮ್ಮಾನದ ಅಳಲನ್ನು ಅಲಿಸಿದ್ರು. ತಬ್ಬಿಕೊಂಡು ಅಳುವ ಆ ಕಣ್ಣೀರಿನ ದಾರುಣ ನೋವು ಎಂಥ ಶತ್ರುಗಳಿಗೂ ಕಣ್ಣೀರು ತರುವಂತಿತ್ತು. ಆ ಅನುಭವವನ್ನು ಕಣ್ಣೀರಿನೊಂದಿಗೆ ನಾವುಗಳು ದುಃಖಿಸುವಂತಾಯಿತು. ಆ ಕ್ಷಣ ನೊಂದ ಮನಸ್ಸಿಗೆ ಮುದ ನೀಡಲು ಅಲ್ಲಿ ಹಾಡುಗಳನ್ನು ಹಾಡಿ ಡ್ಯಾನ್ಸ್ ಅನ್ನು ಮಾಡುವುದರ ಮೂಲಕ ಅವರ ಮನ ಸಂತೈಸಿ ಸಂತೋಷಗೊಳಿಸಿ ಅವರಿಗೆ ಮನೆಯಿಂದ ತವರು ಮನೆಗೆ ಬರುವ ಹೆಣ್ಣು ಮಕ್ಕಳು ಹೇಗೆ ಅವರ ತಂದೆ ತಾಯಿಯರಿಗೆ ಏನಾದರೂ ಒಂದು ರುಚಿಯಾದ ತಿಂಡಿ ಅಡುಗೆಯನ್ನು ಮಾಡಿಕೊಂಡು ಬರ್ತಾರೆ. ಜೀವಗಳಿಗೆ ಊಟ, ಹಣ್ಣು, ನೀರು, ಬಾಟಲ್ಗಳನ್ನು ಕೊಟ್ಟು ಎಲ್ಲರೂ ಅವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ SCI ಕಮಿಟಿಯ ಅಧ್ಯಕ್ಷರಾದ ಕಲ್ಪನಾ ಸುಧಮ್ಮ, ಕಾರ್ಯದರ್ಶಿ ಆಶಾ ಭೋಸ್ಲೆ, ಜಯಣ್ಣ ಪದ್ಮ, ರಾಜೇಶ್ವರಿ ರತ್ನಮ್ಮ ಮತ್ತು ಇನ್ನಿತರರು ಹಾಜರಿದ್ದರು. ವರದಿ ಭೂಮಿ, ಮಂಗಳೂರು.